ಇವರಿಗೆ 20 ತಲೆ 10 ಕೈ. ಯಾವ್ದಾದ್ರು ಅಲ್ಲೇ ಉಂಟಲ್ಲ, ಮೇಲಿಂದ ತೆಗೆದು ಕೆಳಗಿಡುವ, ಕೆಳಗಿಂದ ತೆಗೆದು ಮೇಲೆ ಇಡುವ, ಆಯ್ತಲ್ಲ. ಆ ರೀತಿಯಾಗಿ ಹುಟ್ಟಿಕೊಂಡವರು ಇವರು. ಮಾಡಿದ ಸಾಧನೆಯನ್ನು ಎಣಿಸುವುದಕ್ಕೆ ಮತ್ತೊಬ್ಬನಿಂದ ಸಾಧ್ಯವಿಲ್ಲವಮ್ಮ. ಇವರು ನೇರವಾಗಿ ಕಾಡಿಗೆ ತಪ್ಪಿಸಿಕೊಳ್ಳುವುದಕ್ಕೆ ಹೋದರು. ತಪಸ್ಸು ಮಾಡುವುದಕ್ಕೆ ಹೋಗಿ ಬ್ರಹ್ಮದೇವರಿಂದ ವರವನ್ನು ಪಡೆದವರು ಇವರು. ಮಾತ್ರ ಅಲ್ಲ, ನೇರವಾಗಿ ಪಾತಾಳಿಗಳ ಲೋಕವನ್ನು ಸೇರಿದ್ರು. ಯಾರು ಪಾತಾಳಿಗಳು? ಪಾತಾಳ. ಸುಬ್ರಾಯರು ಅವರನ್ನೆಲ್ಲ ಗೆದ್ದು ಪಾತಾಳ ಲೋಕದ ಅಧಿಕಾರಿ ಅಂತ ಅನ್ನಿಸಿಕೊಂಡ್ರು. ಅಖಂಡ ಆರ್ಯಾವರ್ತದ ಮಂಡಲಾಧಿಪರ ಮಂಡೆಯನ್ನು ಮೆಟ್ಟಿ ನಿಂತ ಧೀಮಂತ ವ್ಯಕ್ತಿತ್ವ. ಇನ್ನೇನು ಇವರು ಸ್ವರ್ಗಸ್ಥರಾಗ್ತಾರೆ ಅಂತ ನಾವು ಅವರ ಆತ್ಮೀಯರಿಗೆ ಹೋಗಿ ಬರ್ತಾರೆ ಎನ್ನುವ ಹಾಗೆ ನಾವು ಕಾಯುವಾಗ ಇವರು ಹೋಗಿಲ್ವಮ್ಮ. ಇವರ ಮಗನಾಗಿಕೊಂಡಿರತಕ್ಕಂತಹ ಇಂದ್ರಜಿತ್ ಅವರು ಅವರೇ ಹೋಗಿ ದೇವತೆಗಳನ್ನು ಗೆದ್ದು ಇವರಿಗೆ ಅಲ್ಲಿಯ ಪೀಠವನ್ನು ತಂದುಕೊಟ್ರು. ಇವರ ಯೋಗ್ಯತೆ ಅಲ್ಲಿಯವರೆಗೆ ಮುಟ್ಟಿದೆ. ಅದು ಮಾತ್ರವೇ ಅಲ್ಲ, ದೇವಾದಿ ದೇವತೆಗಳು ಇವರ ಮನೆಯ ಊಳಿಗದ ಆಳುಗಳಾಗಿದ್ರು. ಬ್ರಹ್ಮದೇವರು ಇವರ ಪಂಚಾಂಗದ ಭಟ್ಟರಾಗಿದ್ದರು. ಅಗ್ನಿದೇವ ಇವರ ಮನೆಯಲ್ಲಿ ಬೆಂಕಿ ಉರಿಸುವುದಕ್ಕೆ, ವರುಣದೇವ ಇವರ ಮನೆಯಲ್ಲಿ ನೀರು ತರುವುದಕ್ಕೆ, ವಾಯು ಇವರಿಗೆ ಎಂತ ಗಾಳಿ ಬೀಸುವುದಕ್ಕೆ ಇದ್ದದ್ದು. ಅಂತಹ ಯೋಗ್ಯತಾವಂತ ಮತ್ತೆ ಇವರ ವ್ಯಕ್ತಿಗತವಾದಂತಹ ಸಾಧನೆ ಕೆಲವಾರುಂಟಮ್ಮ. ಇವರು ಹಾಗಲ್ಲ, ಒಂದು ಸಂದರ್ಭದಲ್ಲಿ ಪ್ರಪಂಚ ಎಲ್ಲವನ್ನೂ ಗೆದ್ದಂತಹ ಬಹಳ ಯೋಗ್ಯತೆಯನ್ನು ಹೊಂದಿದಂತಹ ಕಿಸೆಕಂಡು ವಲ್ಲಿ ಅವರನ್ನು ಗೆದ್ದಂತಹ ಧೀಮಂತ ವ್ಯಕ್ತಿತ್ವ ಇವರು. ಮಾತ್ರ ಅಲ್ಲ, ಮಾಯಿಪಾಡ್ಯ ಅರಸನಾದಂತಹ ಕೆರ್ತೆರಿಯ ಅರಸ ಕಾರ್ತವೀರ್ಯ ಅವರ ಜೊತೆಯಲ್ಲಿ ಹೋರಾಟವನ್ನು ಮಾಡಿ ಸೋತದ್ದಿವರು. ಇವರು ಸೋತ ವಿಷಯವನ್ನು ಹೇಳಲಿಕ್ಕಿಲ್ಲ, ಗೆದ್ದದ್ದನ್ನು ಮಾತ್ರ ಹೇಳಬೇಕು. ನಾನು ಯಾಕೆ ಸೋತದ್ದನ್ನು ಹೇಳಿದ್ದೆ? ಯಾಕೆ? ನನ್ನದು ಮಾತಿನಲ್ಲಿ ಅರ್ಥ ಉಂಟು. ನಾನು ಅರ್ಥಕ್ಕಾಗಿ ಅರ್ಥ ಮಾತಾಡುವುದಲ್ಲದೆ ಒಟ್ಟಾರೆ ಅರ್ಥ ಮಾತಾಡುವುದಲ್ಲ. ನಾನು ಅರ್ಥ ಎಂತದ್ದು ಮಾತಾಡಿದ್ದು? ನಾನು ಯಾಕೆ ಹೇಳಿದ್ದೆ? ಯಾಕೆ? ಮತ್ತೊಬ್ಬ ಯಾರೇ ಆಗ್ತಿದ್ರು ಸೋಲು ಎನ್ನುವುದು ಅವನಿಗೆ ಸಾವು. ಆದ್ರೆ ಇವರಿಗೆ ಆಗ ಇವರಿಗೆ ಎಷ್ಟು ಪೆಟ್ಟು ತಿಂದ್ರು ನಾಚಿಗೆಟ್ಟಿದ್ದಾರೆ. ಹೊಗಳುವುದೇ ತಗಳುವುದೇ, ನಾಚಿಗೆಡುವುದಲ್ಲ. ಇವರು ಮಾನವಾತೀತರು, ಮಾನಾತೀತರು. ಇವರ ವ್ಯಕ್ತಿತ್ವ ಏನು? ಇವರು ಮಾನವತ್ವವನ್ನು ಬಿಟ್ಟಿದ್ದಾರೆ, ದೈವತ್ವಕ್ಕೆ ಮುಟ್ಲಿಲ್ಲ, ದೇವತ್ವಕ್ಕೆ ಮುಟ್ಲಿಲ್ಲ. ಮಧ್ಯದಲ್ಲಿ ಬ್ರಹ್ಮ ರಾಕ್ಷಸರ ರೀತಿಯಲ್ಲಿದ್ದಾರೆ. ಆಯ್ತು ಆಯ್ತು. ಅಂತಹ ರಾವಣೇಶ್ವರ ಮಹಾಪ್ರಭುಗಳಿಗೆ ಬೇಕು ಅಂತ ಹೇಳಿದ್ರೆ ಸಾಕಮ್ಮ, ಸ್ವರ್ಗಲೋಕದಲ್ಲಿರುವಂತಹ ಹೆಣ್ಮಕ್ಕಳು ಅವರು ಸಾಲು ಸಾಲಾಗಿ ಬಂದು ನನ್ನನ್ನು ಕೂಡಿ ಎನ್ನುವ ಹಾಗೆ ಕಾಯ್ತಾ ಇದ್ದಾರೆ. ರಾಮ ಮಾತ್ರ ಅಲ್ಲ, ನನ್ನನ್ನು ನೋಡಿಯಮ್ಮ, ಹೇಗಿದ್ದೇನೆ ನಾನು? ನಿರಾಭರಣ ಸುಂದರಿಯಾದರೂ ಅಂಗ ಸೌಷ್ಠವದಿಂದ ತುಂಬಿ ತೊಳುಕುತ್ತಾ ಇದ್ದೇನೆ. ಆದರೆ ಒಂದು ದಿವಸವೂ ನನ್ನ ಬಗ್ಗೆ ಯಾವುದೇ ಕೆಟ್ಟ ಭಾವನೆಯಿಂದ ನೋಡಿದವರವರಲ್ಲ. ಬೇರೆ ಯಾವ ಪುರುಷರಾದರೂ ನನಗೆ ಹಾನಿ
ಅಂತಹ ಧೀಮಂತರು ತನ್ನದಾದಂತಹ ಆ ನಿಗ್ರಹ ಶಕ್ತಿಯಿಂದಲಾಗಿ ತನ್ನ ಮನಸ್ಸಿನೊಳಗಿರುವ ಆಶೆಯನ್ನೆಲ್ಲ ಅದುಮಿ ಇಟ್ಟುಕೊಂಡಿದ್ದಾರೆ. ಅದನ್ನೀಗ ನಿನ್ನನ್ನು ನೋಡಿದ ಮೇಲೆ ಬಿಡುವುದಕ್ಕೆ ಪ್ರಾರಂಭಿಸಿದ್ದಾರಮ್ಮ. ನೋಡು, ಅವರು ನಿನಗೆ ಬೇಕಾಗಿ ಏನೇನೆಲ್ಲ ತಂದಿರಿಸಿದ್ದಾರೆ. ಅದನ್ನೆಲ್ಲ ಧರಿಸಿಕೊಂಡು ಅವರನ್ನು ಕೂಡಮ್ಮ, ಅವರನ್ನು ಕೂಡು. ನಿನ್ನ ತಲೆಯನ್ನು ನೋಡುವಾಗ ನನಗೇ ಬೇಸರ ಆಗುತ್ತದೆ. ಆ ಕೂದಲು ಬಾಚಿದ ದಿವಸ ಎಷ್ಟಾಯ್ತು ಅಲ್ಲ, ಬಾಚಿದ್ರೆ ಕೂದಲು ಹೋಗ್ತದೆ ಅಲ್ಲ. ಎಣ್ಣೆಯೂ ಹಾಕಲಿಲ್ಲ. ನೀನು ಅದರ ಬಗ್ಗೆ ಆಲೋಚನೆ ಮಾಡಬೇಡ. ನೋಡು, ಮಲ್ಲಿಗೆ, ಸಂಪಿಗೆ, ಜಾಜಿ, ಸೇವಂತಿಗೆ, ಕನಕಾಂಬರ, ಕೇಪುಳ, ಅದನ್ನೆಲ್ಲ ಮುಡಿದು ಒಳ್ಳೆಯ ಸೀರೆಯನ್ನು ಉಟ್ಟುಕೊಂಡು ನಮ್ಮೊಡೆಯನಾದಂತಹ ರಾವಣೇಶ್ವರ ಮಹಾಪ್ರಭುಗಳನ್ನು ಕೂಡುತ್ತಾಯೇ. ಕೂಡಮ್ಮ. ರಾಮ ಬೇಡ, ರಾವಣ. ತಲೆನೋವಿಗೆ ಹಚ್ಚಿ ನನ್ನದು ಆಗ್ಲಿಲ್ಲ, ಇನ್ನು ಉಂಟು. ಆದ್ರೆ ಅವರಿಗೆ ಸಾಕು ಅಂತ ಆಗ್ತದೆ. ಅವರು ರಾಮ ರಾಮ ಹೇಳುವಾಗ ನನಗೆ ಬೇಸರ ಆಗ್ತದೆ. ಹೌದು, ತೋರಿಸ್ಬೇಕಾ? ತೋರಿಸುವ ಎಲ್ಲ ನಾನೇ ತೋರಿಸುವುದ? ನೀವು ತೋರಿಸ್ಲಿಕ್ಕಿಲ್ವಾ? ನೋಡಮ್ಮ, ಅವರು ನಿನಗೆ ಬೇಕಾಗಿ ಏನು ತಂದಿದ್ದಾರೆ ಗೊತ್ತೇ ನಿನಗೆ? ವಿದೇಶದಿಂದ ತರಿಸಲ್ಪಟ್ಟಂತಹ ಒಟ್ಟೆ ಸೀರೆ. ನೋಡು, ಹೊಟ್ಟೆ ಸೀರೆ ಅಲ್ಲ, ಪಟ್ಟೆಯ ಸೀರೆ. ಆ ಚಟ್ಟೆಯ ಸೀರೆ, ಪಟ್ಟೆಯ ಸೀರೆ. ಇದನ್ನು ಉಟ್ಟುಕೋ. ಇದು ಇದಕ್ಕೆ ಸರಿಯಾದಂತಹ ಪಚ್ಚೆಯ ಕಕ್ಕೋಸಿದೆ. ಪಚ್ಚೆಯ ಕಕ್ಕೋಸಿ. ನೀನು ಹೇಳಿದ್ದಲ್ಲ, ನಾನು ಅದನ್ನೇ ಹೇಳಿ. ನಿಮಗೆ ಬೇರೆ ಕೇಳಿ. ಅದಕ್ಕೆ ಮನಸ್ಸು ಯಾವಾಗಲೂ ಶುದ್ಧ ಬೇಕು. ಬೇಡದ ಆಲೋಚನೆ ಮಾಡಬಾರ್ದು. ಕೆಟ್ಟದ್ದನ್ನು ಕೇಳದಿರು, ಕೆಟ್ಟದ್ದನ್ನು. ಇದನ್ನು ಉಟ್ಟುಕಮ್ಮ, ಅದನ್ನು ತೊಟ್ಟುಕೋ. ಈಗ ಅವರು ನಿನಗೆ ಬೇಕಾಗಿ ಬಾಬು, 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 ಡಾಬು, ಆಮೇಲೆ ಹಿಂದಲೆ, ಕಡಂದಲೆ, ಬೆಲ್ಮಾನ, ಮೂಡಬಿದ್ರೆ, ಗಾಡಿಗೆ ಜನಗಳಿದೆ. ಹಿಂದಲೆ, ಮುಂದಲೆ, ಕಡಂದಲೆ, ಕಡೆಗೆ. ಆಮೇಲೆ ಇದು ನೋಡಮ್ಮ, ಇದೇನು? ಕನ್ನಡಿ. ಕನ್ನಡಿ ಎಂದರೆ ಏನು? ದರ್ಪಣ. ದರ್ಪಣ ಎಂದರೆ ಏನು? ಕನ್ನಡಿ. ಅವರಿಗೆ ವಿಷಯ ಗೊತ್ತುಂಟು, ಅವರಿಗೆ ಗೊತ್ತುಂಟು. ಈ ಕನ್ನಡಿಯನ್ನು ನೋಡಿಕೊಳ್ಳಮ್ಮ. ಕಣ್ಣಿಗೆ ಕುಪ್ಪಿಟ್ಟುಕೋ. ಕಪ್ಪಿಟ್ಟುಕೋ ಅಂತಲೇ ಹೇಳಿದ್ದು, ನಿಮಗೆ ಬೇರೆ ಕೇಳಿತ? ಮನಸ್ಸು ಶುದ್ಧ ಬೇಕು. ಮನಸ್ಸಿನಲ್ಲಿ ನಾವು ಯಾವತ್ತೂ ಅಪಾರ್ಥವನ್ನು ಕಲ್ಪಿಸಬಾರದು. ಆಯ್ತಾ? ಇದನ್ನೆಲ್ಲ ನೋಡಿಕೋ ಅಮ್ಮ. ನಮ್ಮ ಒಡೆಯರನ್ನು ಕೂಡಮ್ಮ. ನನಗಿಲ್ಲದಿದ್ರೆ ಸಂಬಳ ಕೊಡುವುದಿಲ್ಲ. ಸಂಬಳ ಕೊಡುವುದಿಲ್ಲ ಅಂತ ಹೇಳಲಿಕ್ಕಿಲ್ಲ. ಇಲ್ವಾ? ಕೊಡ್ತಾರ? ಅವರು ಕೊಡ್ತಾರೆ. ನೀವು ಕೊಡುವಾಗ ಒಂದು ಎಳಿತೀರಿ ಅಲ್ಲಿ. ಒಂದು ತಿಂಗಳಿನ ಪರಿಶ್ರಮದಿಂದ ಏನಾದ್ರೂ ಫಲವಂತೆ. ಅವಳು ಬಹಳ ಮಾತನಾಡಿದ್ಲು. ಯಾರು ಸಂಬಳ ಕೊಡುವುದಿಲ್ಲ ಅಂತ. ಹೌದಾ? ಕೊಟ್ಟದಲ್ಲಿ ನಾನು ಒಂದು ಹೇಳಿದ್ದೇನೆ. ಅವರು ನೀವು ಕೊಡ್ತೀರಿ, ಅವರು ಎಳಿತಾರೆ. ದೇವರಿಂದ ಪ್ರಯೋಜನವಾಗಲಿಲ್ಲ ಅಂತಾದ್ರೆ ಅವಳ ಬಳಿಯೆಲ್ಲ ಇರಿಸಿದ್ದೇವಲ್ಲ, ಪ್ರಯೋಜನ ಇಲ್ಲ. ಸುಮ್ಮನೆಲ್ಲಿದ್ದು ನಿದ್ರೆ ತೂಗುದು ಬೇಡ. ಹೋಗ್ಲಿ, ಮಲಗಿ ನಿದ್ರೆ ಮಾಡಿ. ನಿಮ್ಮ ಪೀಠ. ಅಯ್ಯೋ, ಮತ್ತೊಮ್ಮೆ ನನ್ನ ಪ್ರತಿಭಾ ಪ್ರದರ್ಶನ. ಓ ಬೇಡ, ಒಂದೇ ಸಲಕ್ಕೆ ಸಾಕಾಯ್ತಪ್ಪ. ಇದನ್ನು ಹಿಡ್ಕೋ, ಮನೆಗೆ ಬಡವಣಿ ಶಾಣಿ ಕೊಡಲು ಆಡುಗಾರಿಕೆ ಮಾಡಿದ ಜಾಗ್ರತೆ. ಓ ಬಾಬಲಿ ನಾಟ್ಯದವಳೇ. ನಾನು ಬೇಕಾದ್ರೆ ಮತ್ತೆ ಸೀತೆಯ ಮನವನ್ನರಿಯುವುದಕ್ಕಾಗಿ ಅವಳ ಬಳಿಯಲ್ಲೇ ಇರಿಸಿದ್ದೇವಲ್ಲ ಸರಮೆ ಹಾಗೂ ತ್ರಿಜಟೆಯರು. ಅವಳ ಅಂತರಂಗ ಹೇಗೆ ಎಂಬುದನ್ನು ಕೇಳಿ ತಿಳಿಯೋಣ.
ಬರ್ಲಿಕ್ಕೆ ಹೇಳು.